ನಮಸ್ತೆ. ಅರ್ಲಿ ಸೈನ್ಸ್ ಆಫ್ ಡಯಾಬಿಟಿಸ್ ನೋಡೋಣಂತೆ. ಜಾಸ್ತಿ ಹಸಿವಾಗುವಂಥದ್ದು, ಜಾಸ್ತಿ ಬಾಯಾರಿಕೆ ಆಗುವಂಥದ್ದು, ಜಾಸ್ತಿ ಮೂತ್ರ ಹೋಗುವಂಥದ್ದು, ಎಸ್ಪೆಷಲಿ ನೈಟ್ ಜಾಸ್ತಿ ಮೂತ್ರ ಹೋಗುವಂಥದ್ದು ತುಂಬ ಕಾಮನ್ ಆಗಿ ನೋಡ್ತೀವಿ. ತಿಂದ ತಕ್ಷಣ ಮಲಗಬೇಕು ಅನಿಸೋದು, ಜಾಸ್ತಿ ಸ್ವೀಟ್ ತಿನ್ನಬೇಕು ಅನಿಸೋದು, ಸ್ವೀಟ್ ಕ್ರೇವಿಂಗ್ಸು, ಜಾಸ್ತಿ ಹುಳಿ ಅಂಶ ಮತ್ತು ಮೇಲುಪ್ಪು, ಸೊ ಉಪ್ಪಿನ ಅಂಶ ಜಾಸ್ತಿ ತಿನ್ನಬೇಕು ಅನಿಸೋದು, ಇದು ಕೂಡ ಒಂದಿಷ್ಟು ಲಕ್ಷಣಗಳು. ಫುಡ್ ಇಂಟೇಕ್ ಆಗಿ 1 ಅವರ್ ಅಪ್ರಾಕ್ಸಿಮೇಟ್ ಆಗಿರುತ್ತೆ. ಅಗೇನ್ ಮತ್ತೆ ಏನಾದ್ರು ತಿನ್ನಬೇಕು ಅಂತ ಹೇಳುವಂಥದ್ದು. ಯಾವಾಗಲೂ ಸುಸ್ತು ಅಂತ ಹೇಳ್ತಾ ಇರ್ತಾರೆ, ಏನೋ ಕೆಲಸ ಮಾಡ್ದೇ ಸುಸ್ತಾಗುವಂಥದ್ದು. ಮೂಡ್ ಸ್ವಿಂಗ್ಸ್, ಸೊ ಮೇಲ್ ಆರ್ ಫಿಮೇಲ್ ಇಬ್ಬರಲ್ಲೂ ಕೂಡ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು. ಪದೇ ಪದೇ ಕೆಮ್ಮು, ನೆಗಡಿ, ಜ್ವರ, ಜನರಲೈಸ್ಡ್ ವೈರಲ್ ಇನ್ಫೆಕ್ಷನ್ಸ್ ಆಗುವಂಥದ್ದು. ಕೈ ಕಾಲು ಜೋ ಬರುವಂಥದ್ದು ಅಥವಾ ಉರಿ ಬರುವಂಥದ್ದು. ಕುತ್ತಿಗೆ ಭಾಗದಲ್ಲಿ, ಹಿಂದಿನ ಭಾಗದಲ್ಲಿ ಕಪ್ಪಾಗುವಂಥದ್ದು, ಸೊ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ. ಅಥವಾ ಆಂಪಿಟ್ಸ್, ಕಂಕ್ಳಲ್ಲಿ ಪಿಗ್ಮೆಂಟೇಷನ್ಸ್, ಕಲರ್ ಬ್ಲ್ಯಾಕಿಶ್ ಆಗುವಂಥದ್ದು. ಇವೆಲ್ಲ ಒಂದಿಷ್ಟು ಜನರಲೈಸ್ ಲಕ್ಷಣಗಳು. ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಾ ಇದೆ ಅಂತ ನಮ್ಗೆ ಕಂಡು ಬರುತ್ತೆ. ಸೊ ನಾಟ್ ಓನ್ಲಿ ಡಯಾಬಿಟಿಸ್, ಇದು ಓವರಾಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂಥದ್ದು. ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. PCOD ಇರ್ಬೋದು, ಥೈರಾಯ್ಡ್ ಇರ್ಬೋದು, ಒಬೆಸಿಟಿ ಇರ್ಬೋದು. ಸೊ ಇವೆಲ್ಲ ಲಕ್ಷಣಗಳಿಗೆ ಇದು ಮುಂಚೆ ಕಾಣ್ಕೊತ ಹೋಗುತ್ತೆ. ಸೊ ಆದಷ್ಟು ಬೇಗ ಒಂದು ಕನ್ಸಲ್ಟ್ ಮಾಡಿದರೆ ಇದರಿಂದ ಮುಕ್ತಿ ಹೊಂದಬಹುದು. ಧನ್ಯವಾದಗಳು.